ಯಾವುದೇ ಸಾಸ್ಗಳನ್ನ ಬಳಸದೆ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಬಹಳ ಸುಲಭವಾಗಿ ಬೆಳಗ್ಗೆ ತಿಂಡಿಗಾಗಿರಬಹುದು ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಸೂಪರ್ ಆಗಿರುತ್ತೆ ಈ ವೆಜ್ ಫ್ರೈಡ್ ರೈಸ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ವೆಜ್ ಫ್ರೈಡ್ ರೈಸ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ಕೂಡ ನಮ್ಮಂಥ ಸಣ್ಣ ಚಾನಲ್ಗಳಿಗೂ ಕೂಡ ಸಹಾಯ ಆದಂಗಾಗುತ್ತೆ. ಹಾಗಾದರೆ ಬನ್ನಿ, ತಡ ಮಾಡದೆ ಈ ವೆಜ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದಂತ ನೋಡೋಣ. ವೆಜ್ ಫ್ರೈಡ್ ರೈಸ್ ಮಾಡೋದಕ್ಕೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಕಪ್ಪಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಹೊತ್ತೇನು ಫ್ರೈ ಮಾಡುವಂತಹ ಅವಶ್ಯಕತೆ ಇಲ್ಲ. ಒಂದು 2-3 ಸೆಕೆಂಡ್ ಈ ರೀತಿ ಬಾಡಿಸ್ಕೊಂಡು 1 ಸ್ಪೂನಷ್ಟು ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಜಜ್ಜಿ ಹಾಕ್ಕೊಂಡಿದ್ದೀನಿ, ಅಥವಾ ಪೇಸ್ಟ್ ಕೂಡ ಮಾಡಿ ಹಾಕ್ಕೊಳ್ಬಹುದು. ಅಥವಾ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಸೇರಿಸ್ಕೊಳ್ಬಹುದು. ನಾನು ಇಲ್ಲಿ ಪೇಸ್ಟನ್ನು ಮಾಡಿ ಹಾಕೊಂಡಿದ್ದೀನಿ. ಇದರಲ್ಲಿರುವಂತಹ ರಾ ಸ್ಮೆಲ್ ಅಂದರೆ ಹಸಿ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ. ಇದೆಲ್ಲ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿರುವಂತಹ ಹಸಿನ ಅಂಶ ಅಥವಾ ನೀರಿನ ಅಂಶ ಎಲ್ಲ ಹೋಗಿದ ಮೇಲೆ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ಪಷ್ಟು ಬೀನ್ಸ್ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ, 1 ಕಪ್ಪಷ್ಟು ಕ್ಯಾರೆಟ್, 1 ಕಪ್ಪಷ್ಟು ಕ್ಯಾಬೇಜ್, ಹಾಗೆ ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ನ ಸೇರಿಸಿ ಹೈ ಫ್ಲೇಮ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಹೊತ್ತು ತರಕಾರಿಗಳನ್ನ ಬೇಯಿಸ್ಕೊಳ್ಬಾರ್ದು. ಏನಿಲ್ಲ ಅಂದರೂ 3/4 ಭಾಗ ಅಥವಾ ಅರ್ಧ ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ, ವೆಜ್ ಫ್ರೈಡ್ ರೈಸ್ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಅರ್ಧ ಭಾಗ ಅಥವಾ 3/4 ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಹೊತ್ತು ಫ್ರೈ ಮಾಡಬಾರ್ದು, ನೆನಪಿರಲಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊತಿದ್ದೀನಿ. ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಚಿಕನ್ ಮಸಾಲ ಬೇಡ ಅಂತ ಅಂದರೆ ಗರಂ ಮಸಾಲನೂ ಕೂಡ ಹಾಕ್ಕೊಳ್ಬಹುದು. ಹಾಗೆ ಖಾರಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿರೋದ್ರಿಂದ ಖಾರ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನೂ ಕೂಡ ಸೇರಿಸ್ಕೊಳ್ಳೋದ್ರಿಂದ ಖಾರನ ನೋಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಸೇರಿಸಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ತರಕಾರಿಗಳೆಲ್ಲ ಮಸಾಲೆ ಹಿಡಿಯೋವರೆಗೂ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು 2 ಕಪ್ಪಷ್ಟು ಅನ್ನನ ಸೇರಿಸ್ಕೊಳ್ತಿದ್ದೀನಿ. ಮುಂಚೆನೇ ಅನ್ನನ ರೆಡಿ ಮಾಡಿಟ್ಕೊಂಡಿದ್ದೆ, ಹಾಗೆ ಒಂದು ಬೌಲ್ಗೆ ಅದು ತಣ್ಣಗಾಗೋದಕ್ಕೂ ಕೂಡ ಬಿಟ್ಟಿದ್ದೆ. ತಣ್ಣಗಾದಮೇಲೆ ಅನ್ನನ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅಥವಾ ಪೆಪ್ಪರ್ ಪೌಡರ್ನೂ ಕೂಡ ನೀವು ಹಾಕ್ಕೊಳ್ಬಹುದು. ಪೆಪ್ಪರ್ ಇಲ್ಲ ಅಂದರೆ ಖಾರದ ಪುಡಿನೂ ಕೂಡ ಸೇರಿಸ್ಕೊಳ್ಬಹುದು, ಆದರೆ ಪೆಪ್ಪರ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಪೆಪ್ಪರ್ ಅಥವಾ ವೈಟ್ ಪೆಪ್ಪರ್ ಯಾವುದಾದ್ರೂ ಕೂಡ ಸೇರಿಸ್ಕೊಳ್ಬಹುದು. ಪೆಪ್ಪರ್ ಹಾಕಿದ ಮೇಲೆ ಐ ಫ್ಲೇಮ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ನನ ಆದಷ್ಟು ಬಿಸಿ ಆರಿದ ಮೇಲೆ ಸೇರಿಸ್ಕೊಳ್ಳಿ. ಮೆತ್ತಗಾಗ್ಬಿಟ್ರೆ ಅಥವಾ ಬಿಸಿ ಇರುವಾಗಲೇ ಸೇರಿಸ್ಕೊಂಡ್ರೆ ಫ್ರೈಡ್ ರೈಸ್ದು ರುಚಿ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ತಣ್ಣಗಾದ ಮೇಲೆ ಸೇರಿಸ್ಕೊಂಡು ಉದ್ರುದ್ರಾಗಿ ಇದಕ್ಕೆ ಅನ್ನ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಜೀರಾ ರೈಸ್ ಆಗಿರಬಹುದು ಅಥವಾ ಬಾಸುಮತಿ, ಅಥವಾ ನೀವು ನಾರ್ಮಲಾಗಿ ಮನೆಗಳಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಅದೇ ರೈಸಿಂದ ಅನ್ನ ಮಾಡಿಕೊಂಡು ಐ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ, ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ವೆಜ್ ಫ್ರೈಡ್ ರೈಸ್ ರೆಡಿ ಆಗಿರುತ್ತೆ.